ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಲರ್ ಪೇಪರಲ್ಲಿ ಇವರು ಮಕ್ಕಳು ಈ ಥರ ಮಾಡಿ ತೋರಿಸ್ತಾ ಇದ್ರು. ಇನ್ನು ಬೆಳಗ್ಗೆ ನಾಷ್ಟಕ್ಕೆ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ. ಇದು ಗಟ್ಟಿ ಅವಲಕ್ಕಿ. ಇದನ್ನು 1-2 ಸರಿ ನೀರು ಹಾಕಿ ತೊಳ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೂಡ ಮಾಡಿಕೊಂಡು ಈ ಅವಲಕ್ಕಿನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಮುಗೀತು. ಇವಾಗ ನಾನು ಲಾಸ್ಟಿಗೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಅವಲಕ್ಕಿನ ಮಿಕ್ಸ್ ಮಾಡಿದೆ. ಇದು ಬಿಸಿ ಇರುವಾಗಲೇ ಚೆನ್ನಾಗಿರುತ್ತೆ ಅವಲಕ್ಕಿ. ತಣ್ಣಗಾದ್ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಬಿಸಿ ಬಿಸಿ ಅವಲಕ್ಕಿ ರೆಡಿ ಆಯಿತು. ಇನ್ನು ನಾನು ಸ್ವಲ್ಪ ಮೊಸರು ಅವಲಕ್ಕಿ ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಶೇಂಗಾ ಕಾಳು ಮತ್ತು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾನು. ಸಿಂಪಲ್ಲಾಗಿ ಮಾಡಿಕೊಂಡೆ. ಇವಾಗ ಒಗ್ಗರಣೆ ರೆಡಿ ಆಯಿತು. ಇವಾಗ ಸ್ವಲ್ಪ ಅವಲಕ್ಕಿಗೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ, ಇವಾಗ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮೊಸರು ಹಾಕ್ಕೋಬೇಕು. ಮೊಸರು ತುಂಬಾ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೀನಿ ನಾನು. ನಮ್ಮದು ಮೊಸರು ಅವಲಕ್ಕಿ ಈ ಥರ ರೆಡಿ ಆಗುತ್ತೆ. ಹಾಲು ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಇವಾಗ ಒಗ್ಗರಣೆ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಮುಗೀತು. ಮೊಸರು ಅವಲಕ್ಕಿ ರೆಡಿ. ಇನ್ನು ಅವಲಕ್ಕಿ ಯಾರಿಗೆ ಇಂಟ್ರೆಸ್ಟ್ ಇರಲ್ಲ ಅವರು ಇದನ್ನು ಹಾಕ್ಕೊಡ್ಬೋದು. ಇದ್ರ ಮೇಲೆ ಸ್ವಲ್ಪ ಪುಟಾಣಿ ಚಟ್ನಿನ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಪುಟಾಣಿ ಚಟ್ನಿ ಹಾಕಿ ಇದ್ದೀನಿ ನಾನು. ಇನ್ನು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು, ಅದನ್ನು ಕೂಡ ಎಲ್ಲ ತೆಗೆದು ಬುಟ್ಟಿ ಒಳಗೆ ಹಾಕಿಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆ ಕೂಡ ಮಡಚೋದಿತ್ತು, ಅದನ್ನು ಕೂಡ ಮಡಚಿ ಇಟ್ಕೊಳ್ತೀನಿ. ಇನ್ನು ಈ ಹುಡುಗರೆಲ್ಲ ಸೇರಿ ಕಂಪಾಸ್ನ ಮಾಡ್ತಾಯಿದ್ರು. ಈ ಥರ ಮಾಡಿದ್ರು. ಒಂದು ಪೆನ್ಸಿಲ್ ಇಟ್ಟು ಈ ಕಡೆ ಒಂದು ಬಾಕ್ಸ್ ಮಾಡಿ ಅದರೊಳಗೆ ಈ ಥರ ಹಾಕಿಟ್ಟಿದ್ರು, ಚೆನ್ನಾಗಿತ್ತು. ಇವಾಗ ಬಟ್ಟೆ ಎಲ್ಲ ಮಡಚಿ ಇಟ್ಕೊಂಡೆ. ಇನ್ನು ಮನೆ ಕೂಡ ಒರೆಸ್ತಾ ಇದ್ದೀನಿ ನಾನು. ಮನೆ ಒರೆಸೋದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನೆಲ ಒರೆಸಿದರೆ ಒಳ್ಳೆಯದು. ಇವಾಗ ಮನೆಯೆಲ್ಲ ಒರೆಸಿದೆ. ಇನ್ನು ಬೆಳ್ಳುಳ್ಳಿನ ಸ್ವಲ್ಪ ಬಿಸಿಲಿತ್ತು, ಬಿಸಿಲಿಗೆ ಹಾಕಿದ್ದೆ. ಅದನ್ನಿವಾಗ ಎಲ್ಲ ಬೇಳೆ ಮಾಡಿ ಇಟ್ಬಿಡ್ತೀನಿ. ಈ ಥರ ಏನಾದರೂ ಮನೆ ಕೆಲಸ ಇದ್ದಾಗ ಆಗಾಗ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಇನ್ನು ಬೇಳೆ ಕೂಡ ಆಯಿತು. ಇವಾಗ ಇದು ತೊಗರಿಬೇಳೆ ಸ್ವಲ್ಪ ಇದರಲ್ಲಿ ಕೆಂಪು ಹುಳ ಆಗಿದ್ವು, ಇವನ್ನ ಬಿಸಿಲಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇವಾಗಲೇ. ಇನ್ನು ಸ್ವಲ್ಪ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ನಾನು, ಸೌತೆಕಾಯಿ ಪಲ್ಯ. ಸಿಂಪಲ್ಲಾಗಿ ಮಾಡಿಕೊಂಡೆ. ಸ್ವಲ್ಪ ಶಾವಿಗೆನ ಎಣ್ಣೆ ಹಾಕ್ಕೊಂಡು ಈ ಥರ ಕೆಂಪಾಗೋ ಥರ ಹುರಿಬೇಕು. ಆಮೇಲೆ ನಾವೇನು ಹೆಸರನ್ನ ರೆಡಿ ಮಾಡಿರ್ತೀವಲ್ಲ ಅದರೊಳಗೆ ಹಾಕಿ ಕಲಸಿದ್ರೆ ಈ ಥರ ಉದುರಾಗಿ ನಮಗೆ ಶಾವಿಗೆ ಉಪ್ಪಿಟ್ಟು ಬರುತ್ತೆ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.